ಈ ಬಾರಿ ಬಜೆಟ್ನಲ್ಲಿ ಕೋಟೆಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಆ ಎಲ್ಲ ನಿರೀಕ್ಷೆಗಳನ್ನ ಎಲ್ಲ ನಿರೀಕ್ಷೆ ಅನ್ನೋಕ್ಕಿಂತ ಬಹು ಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಡಬಲ್ ರೋಡ್ ಮೈಸೂರು ಮಾನಂದವಾಡಿ ರಸ್ತೆ. ನಮಗೆಲ್ಲ 40-50 ವರ್ಷ ಆಗಿದ್ರು ಕೂಡ ಎಲ್ಲ ಕಡೆ ಡಬಲ್ ರಸ್ತೆ ಆಗಿತ್ತು. ವಿಶೇಷವಾಗಿ 141 ಕಿಲೋಮೀಟ್ರು ಮೈಸೂರು ಮಾನಂದವಾಡಿ ರಸ್ತೆ 4 ವೇ ಮಾಡಿಕೊಟ್ಟಿದ್ದಾರೆ. ಅದು ಬಹು ನಿರೀಕ್ಷೆ, ಭಾಳ ಕಷ್ಟಪಟ್ಟು ನಾವು ಅಲ್ಲಿ ಸಿಂಗಲ್ ರಸ್ತೆ ಇತ್ತು, ಅದನ್ನು ಭಾಳ ಕಷ್ಟಪಟ್ಟು ನಾನು 3-4 ವರ್ಷ ಫಾಲೋಅಪ್ ಮಾಡಿ ಕಳೆದ 19ರಿಂದ ನಾನು ಫಾಲೋಅಪ್ ಮಾಡಿ ಇವತ್ತು ನನಗೆ ರಿಸಲ್ಟ್ ಸಿಕ್ಕಿದೆ. ಆದ್ದರಿಂದ ವಿಶೇಷವಾಗಿ 141 ಕಿಲೋಮೀಟ್ರು ಮಳವಳ್ಳಿ ಮಾನಂದವಾಡಿಯಿಂದ ಬೌಲಿ ತನಕ, ಮಳವಳ್ಳಿಯಿಂದ ಬೌಲಿ ತನಕ ರಸ್ತೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿದ್ದಾರೆ ಬಜೆಟಲ್ಲಿ. ಅದರಿಂದ ಆದಷ್ಟು ಬೇಗನೆ ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ DPR ಕೂಡ ತಯಾರಾಗ್ತಿದೆ. ಆದಷ್ಟು ಬೇಗನೆ ರಸ್ತೆನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. CLP ಸಭೆಯಲ್ಲಿ ಶಾಸಕರು ಕೆಲವೊಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಇಲ್ಲ, ಮನೆ ಅಂದಮೇಲೆ ಆಚೆ ಈಚೆ ಇರ್ತದೆ. ಅದೆಲ್ಲ ಕೂಡ ಮುಖ್ಯಮಂತ್ರಿಗಳು ಸರಿಪಡಿಸ್ಕೊಂಡು ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಹಂತವಾಗಿ ಕೆಲಸ ಕಾರ್ಯಗಳು ಆಗ್ತದೆ. ನಿರೀಕ್ಷೆಗಳು ಇರ್ತದೆ. ನನ್ನ ಕ್ಷೇತ್ರದಲ್ಲಿ ಇದೆಲ್ಲ ಆಗಬೇಕು ಅನ್ನೋದು ಇರ್ತದೆ. ಹಂತವಾಗಿ ಕೆಲಸ ಕಾರ್ಯಗಳು ನಡೀತದೆ. ನಿಧಾನವಾಗಿ ಅದು ನಡ್ಕೊಂಡು ಹೋಗ್ತದೆ. ಏನಿದ್ರೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಮ್ಮ ಪಕ್ಷ ನಾವು ಮಾಡ್ಕೋತೀವಿ. 2-3 ಬಾರಿ MLA ಆದಂಥವ್ರು ಸಚಿವ ಸ್ಥಾನಕ್ಕಾಗಿ ಸಭೆಯನ್ನು ಸಹ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಪತ್ರ ಬರೆಯುವಂಥದ್ದು, ಹೈಕಮಾಂಡ್ಗೆ ಬೇಡಿಕೆ ಇಡುವಂಥ ಕೆಲಸ ಆಗ್ತದೆ. ತಾವು ಸಚಿವರ ನಿರೀಕ್ಷೆ? ಈಗ ನನಗೆ ಸಚಿವರಿಗಿಂತ ಕ್ಷೇತ್ರದಲ್ಲಿ ಅನುದಾನಗಳನ್ನು ಅತಿ ಹೆಚ್ಚು ಅನುದಾನ ಕೊಟ್ಟರೆ ಅದೇ ನನಗೆ ಸಚಿವ ಸ್ಥಾನ ನೀಡಿದಂಗೆ. ಖಂಡಿತವಾಗ್ಲೂ ಭಾಳ ಜನ ಸೀನಿಯರ್ಸ್ಗಳು ಗೆದ್ದಿರ್ತಕ್ಕಂಥ ಇದ್ದಾರೆ. ಉದಾಹರಣೆಗೆ ಮೈಸೂರಲ್ಲಿ ತನ್ವೀರ್ ಸೇಠ್ ಸಾಹೇಬ್ರು ಇರ್ಬೋದು, ಪುಟ್ಟರಂಗ ಶೆಟ್ಟರ್ ಇರ್ಬೋದು, ಹಲವಾರು ಬಾರಿ ಗೆದ್ದು 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥವ್ರು, ಅವ್ರಿಗೆ ಅವಕಾಶಗಳು ಸಿಕ್ಕಲಿ. ಖಂಡಿತವಾಗ್ಲೂ ನಮ್ಮ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ರೀತಿ ಅನುದಾನವನ್ನು ಕೊಡಲಿ ಅನ್ನೋದು ನನ್ನ ಬಹುಮುಖ್ಯ ಬೇಡಿಕೆ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.